ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸಮ್ಮರ್ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ. ತುಂಬ ಬಿಸಿಲಿಗೆ ಈಗ ಮಾರ್ಕೆಟಲ್ಲಿ ಎಲ್ಲಿ ನೋಡಿದ್ರು ಅಥವಾ ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರು ಕರ್ಬೂಜ ಹಣ್ಣು ತುಂಬ ಕಾಣಿಸ್ತಾ ಇದೆ. ಇನ್ನೇನು ಹತ್ತದಲ್ಲೇ ರಾಮನವಮಿ ಇದೆ. ಹಾಗಾಗಿ ನೋಡಿ, ಕರ್ಬೂಜ ಹಣ್ಣು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಎಸ್ಪೆಷಲಿ ಕರ್ಬೂಜ ಹಣ್ಣಿಂದ ತುಂಬ ಪಾನಕ ಎಲ್ಲ ಮಾಡ್ತಾರೆ. ನಾನಿವತ್ತು ಕರ್ಬೂಜ ಹಣ್ಣನ್ನು ಬಳಸ್ಬಿಟ್ಟು ಒಂದು ಮಿಲ್ಕ್ ಶೇಕ್ ಹೇಗೆ ಮಾಡೋದನ್ನು ತೋರಿಸ್ತೀನಿ, ಬನ್ನಿ. ನಾನಿಲ್ಲಿ ಒಂದು ದೊಡ್ಡ ಸೈಜ ಕರ್ಬೂಜ ತೊಗೊಂಡು ಅದರದ್ದು ಪಲ್ಪ್ ಎಲ್ಲ ತೆಗೆದು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಇದು ಸ್ವಲ್ಪ ತುಂಬ ಸ್ವೀಟ್ ಇದೆ, ಅದರಿಂದ ಸ್ವಲ್ಪ ಪಲ್ಪ್ನ ತೆಗೆದು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಏನು ಮಾಡಬೇಕಂತ ಆಮೇಲೆ ಹೇಳ್ತೀನಿ. ನಂತರ ಇದಕ್ಕೆ ಏನು ಮಾಡಿದ್ದೀನಿ, ನಾನು ಇದಕ್ಕೆ ಈ ಕಡೆ ನಾನು 2 ಗ್ಲಾಸಷ್ಟು ದೊಡ್ಡ ಗ್ಲಾಸಷ್ಟು ಕುದಿಸಿ ಆರಿಸಿರೋ ಹಾಲು ಇಟ್ಕೊಂಡಿದ್ದೀನಿ. ಇದು ಒಂದ್ಸತಿ ಕುದಿಸಿ ಆರಿಸಿದೆ. ನಂತರ ಇಲ್ಲಿ 1.5 ಟೀ ಸ್ಪೂನಷ್ಟು ವೆನಿಲಾ ಕಸ್ಟರ್ಡ್ ಪೌಡ್ರು ಇಟ್ಕೊಂಡಿರೋದು ನಾನು 1.5 ಟೀ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಚಿಕ್ಕ ಕಪ್ಪಷ್ಟು ಸಕ್ಕರೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಚಿಕ್ಕ ಕಪ್ಪು ಸಕ್ಕರೆ ಯಾಕೆ ಇಟ್ಕೊಂಡಿದ್ದೀನಿ, ಅಷ್ಟೇ ಯಾಕೆ ಇಟ್ಕೊಂಡಿದ್ದೀನಿ, ಕರ್ಬೂಜ ಸ್ವಲ್ಪ ತುಂಬ ಸ್ವೀಟ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಸಕ್ಕರೆ ಇಟ್ಕೊಂಡಿದ್ದೀನಿ. ನಿಮ್ಮ ಸ್ವೀಟ್ಗೆ ಅನುಗುಣವಾಗಿ ಇಟ್ಕೊಳ್ಳಿ. ನಂತರ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾಮಕಸ್ತೂರಿ ನೆನೆಸಿಟ್ಟಿದ್ದೀನಿ, ಸಬ್ಜಾ ಬೀಜ, ಸ್ವಲ್ಪ ಕೇಸರಿ ಇಟ್ಕೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು. ತುಂಬ ಸುಲಭ ಮಾಡೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಏನು ಮಾಡಬೇಕು, ಹಾಲನ್ನ ಒಂದು ಸ್ವಲ್ಪ ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದು ಕುದಿಸ್ಬೇಕು. ನಾವು ಕುದಿಸಿ ಆರಿಸಿರೋ ಹಾಲನ್ನೇ, ಆದರೆ ಒಂದೊಂದು ಸತಿ ಕುದಿಸ್ಬೇಕಾಗುತ್ತೆ. ಇದ್ರ ಜೊತೆಗೇ ನಾವು ಇಟ್ಕೊಂಡಿರೋಂಥ ಕೇಸರಿ, ನಂತರ ಸಕ್ಕರೆನೂ ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಕುದಿಸ್ಬೇಕು. ನೀವು ತೊಗೊಂಬಂದಿರೋ ಕರ್ಬೂಜ ಎಷ್ಟು ಸ್ವೀಟ್ ಇದೆ ಅಂತ ನೋಡ್ಕೊಂಡು ಅದ್ರ ಸ್ವೀಟ್ನೆಸ್ ಮೇಲೆ ನೀವು ಸಕ್ಕರೆನ ಅಡ್ಜಸ್ಟ್ ಮಾಡ್ಕೋಬೋದು. ಅಲ್ಲಿ ಆ ಹಾಲು ಕುದಿಯೋ ಅಷ್ಟರಲ್ಲಿ ನಾವು ಈ ಕಡೆ ಕಸ್ಟರ್ಡ್ ಪೌಡ್ರ್ ಏನು ಇಟ್ಕೊಂಡಿದ್ವಲ್ಲ, ವೆನಿಲಾ ಕಸ್ಟರ್ಡ್, ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತಣ್ಣೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿನೀರು ಹಾಕ್ಕೊಂಡ್ರೆ ಗಂಟಾಗುತ್ತೆ. ಈ ಕಡೆ ನೋಡಿ, ಹಾಲು ಕೂಡ ಕುದೀತಾ ಇದೆ. ಇವಾಗ ಏನು ಮಾಡಬೇಕು, ಕಸ್ಟರ್ಡ್ ಪೌಡ್ರನ್ನ ನಿಧಾನವಾಗಿ ಒಂದು ಕೈಯಿಂದ ಹಾಕ್ಕೊಂಡು ಇನ್ನೊಂದು ಕೈಯಿಂದ ತಿರುಗಿಸ್ಕೋಬೇಕು ಸೌಟಲ್ಲಿ. ಇಲ್ಲಾಂದರೆ ಒಂದೇ ಸತಿ ಹಾಕ್ಕೊಂಡ್ರೆ ನೀವು ಹಾಲಲ್ಲಿ ಗಂಟಾಗುತ್ತೆ. ಇದು ಇವಾಗ ಒಂದು ಕುದಿ ಬರೋ ತನಕ ಒಂದು ಸ್ವಲ್ಪ ಮಗಚ್ಕೋತಾ ಇರಬೇಕಾಗತ್ತೆ, ಯಾಕೆಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಇದು ಒಂದು ಕುದಿ ಬರ್ತಾ ಇದೆ. ಈ ಹಂತದಲ್ಲಿ ನೀವು ಸಕ್ಕರೆ ಅಡ್ಜಸ್ಟ್ ಮಾಡ್ಕೊಳ್ಳೋದಿದ್ರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ, ನಿಮ್ಮ ಕರ್ಬೂಜ ಹಣ್ಣು ಏನು ತೊಗೊಂಡಿದ್ದೀರಾ, ಅದು ಎಷ್ಟು ಸ್ವೀಟ್ನೆಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಸಕ್ಕರೆ ಬೇಕಾಗುತ್ತೆ ಅಂತ. ಮತ್ತು ನಾವು ಎಕ್ಸ್ಟ್ರಾ ಮತ್ತೆ ಸಕ್ಕರೆ ಹಾಕ್ಕೊಳ್ಳಲ್ಲ. ಅದಕ್ಕೋಸ್ಕರ ನಮ್ಮ ಮನೇಲಿ ನಾನು ತಂದಿರೋ ಕರ್ಬೂಜ ಹಣ್ಣು ಸ್ವಲ್ಪ ಜಾಸ್ತಿನೇ ಸ್ವೀಟ್ ಇದೆ, ಅದಕ್ಕೋಸ್ಕರ ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ಅದ್ರ ಬದಲಾಗಿ ಬೆಲ್ಲ ಹಾಕ್ಕೊಂಡ್ರೆ ಇದಕ್ಕೆ ಚೆನ್ನಾಗಿರಲ್ಲ. ಹಾಗೇನು ಕುಡಿಬೋದು, ನಿಮಗೆ ನ್ಯಾಚುರಲ್ ಸ್ವೀಟ್ನೆಸ್ ಆಗಿ ಇದ್ದರೆ ಸಾಕು ಅನ್ನೋರು. ಇವಾಗ ಏನು ಮಾಡಬೇಕು, ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಕಟ್ ಮಾಡಿ ತೊಗೊಂಡಿದ್ವಲ್ಲ ಕರ್ಬೂಜ ಹಣ್ಣು, ಅದನ್ನು ನೈಸಾಗಿ ನುಣ್ಣಗೆ ರುಬ್ಕೋಬೇಕು. ಒಂದು ಚೂರು ಕಡಿ ಇರಬಾರ್ದು, ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನಿಲ್ಲಿ. ನುಣ್ಣಗೆ ರುಬ್ಕೊಂಡು ಈ ಕಡೆ ಕಸ್ಟರ್ಡ್ ಮಿಲ್ಕ್ ಏನು ನಾವು ಮಾಡ್ಕೊಂಡಿದ್ವಲ್ಲ, ಅದು ನೋಡಿ, ಅದು ಕೂಡ ಆರಿದೆ, ಕಂಪ್ಲೀಟಾಗಿ ಆರಿದೆ. ಬೇಕಾದರೆ ನೀವು ಇದನ್ನು ಸೀದಾ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಆರಿಸ್ಕೋಬೋದು. ನಂತರ ಇದಕ್ಕೇನೆ ನಾವು ರುಬ್ಬಿರೋ ಅಂಥ ಏನು ಕರ್ಬೂಜ ಪಲ್ಪ್ ಇದೆಯಲ್ಲ, ಕರ್ಬೂಜ ಹಣ್ಣಿನ ಪಲ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಾವು ಕೇಸರಿ ಹಾಕಿರೋದ್ರಿಂದ ಮತ್ತು ಕರ್ಬೂಜ ಹಣ್ಣು ಕೂಡ ಒಳ್ಳೆ ಕಲರ್ ಇದ್ದಿದ್ದರಿಂದ ನಾವು ಎಕ್ಸ್ಟ್ರಾ ಏನು ಕಲರೇ ಆ್ಯಡ್ ಮಾಡಿಲ್ಲ, ನ್ಯಾಚುರಲ್ ಆಗಿದೆ. ಇವಾಗ ಇದಕ್ಕೆ ಏನು ಮಾಡಬೇಕು, ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕ್ಕದಾಗಿ ಕರ್ಬೂಜನ, ಅದನ್ನು ಹಾಕ್ಕೊಳ್ಬೇಕು. ಯಾಕೆಂದರೆ ಈ ಥರ ಚಂಕ್ಸ್ ಕರ್ಬೂಜ ನಮಗೆ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಥರ ಒಂದೊಂದು ಚಿಕ್ಕದಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು, ಗ್ಲಾಸಿಗೆ ನಾವು ನೆನೆಸಿರೋ ಅಂಥ ಕಾಮಕಸ್ತೂರಿ ಬೀಜ ಇದೆಯಲ್ಲ, ಅಂದರೆ ಸಬ್ಜಾ ಬೀಜ, ಅದನ್ನು 2 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ನಂತರ ನಾವು ಮಾಡಿರೋ ಅಂಥ ಮಿಲ್ಕ್ ಶೇಕ್ ಏನಿದೆ ಅದನ್ನು ಗ್ಲಾಸಿಗೆ ಹಾಕ್ಕೊಳ್ಬೇಕು. ನಾನು ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ ಈ ಮಿಲ್ಕ್ ಶೇಕು. ಯಾಕೆಂದರೆ ಈಗ ಸಮ್ಮರ್ ಅಲ್ವಾ, ಸಮ್ಮರಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಏನಾದರೂ ಚಿಲ್ಲಾಗಿ ಕೂಲಾಗಿ ಏನಾದರೂ ಮಿಲ್ಕ್ ಶೇಕು ಅಥವಾ ಏನು ಜ್ಯೂಸು ಆ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಸಮ್ಮರಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಕೂಡ ಊಟ ಮಾಡೋಕ್ಕೆ ಇಷ್ಟ ಇರಲ್ಲ.
ಅವರು ಕೂಡ ಏನಾದರೂ ಕೂಲಾಗಿ ತಣ್ಣಗೆ ಏನಾದರೂ ಕೊಡಮ್ಮ ಅಂತ ಹೇಳ್ತಿರ್ತಾರೆ. ಅಂಥವ್ರಿಗೆ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿನ. ನಿಮ್ಮ ಮನೇಲಿ ಯಾವುದಾದ್ರೂ ಸಣ್ಣ ಪುಟ್ಟ ಕಿಟ್ಟಿ ಪಾರ್ಟಿ ಅಥವಾ ಗೆಟ್ ಟುಗೆದರ್ ಇದ್ದರೂ ಕೂಡ ಈ ಥರ ನೀವು ಮಿಲ್ಕ್ ಶೇಕ್ ಮಾಡಿ ಕೊಡ್ಬೋದು. ಇವಾಗಂತೂ ಕರ್ಬೂಜ ತುಂಬ ಕಡೆ ಆರಾಮಾಗಿ ಸಿಗ್ತಾಯಿದೆ, ತುಂಬ ಅಷ್ಟೇನು ಕಾಸ್ಟ್ಲಿ ಕೂಡ ಇಲ್ಲ. ಖಂಡಿತ ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಈ ಥರ ಒಂದು ರೆಸಿಪಿ ಮಾಡಿ ತೋರಿಸಿದ್ದಕ್ಕೆ. ತುಂಬ ಸುಲಭವಾಗಿ ಮಾಡ್ಬೋದು, ಏನು ಕಷ್ಟ ಇಲ್ಲ. ಖಂಡಿತ ಟ್ರೈ ಮಾಡ್ತೀರಲ್ಲ? ನನಗೆ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.